Hi guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ ಇನ್ಕಮ್ ಟ್ಯಾಕ್ಸ್ 2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 3 ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿ ನಾನು 4 ಮಾರ್ಕ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಸೊ ಈ ಒಂದು ವಿಡಿಯೋ ಬಂದ್ಬಿಟ್ಟು 12 ಮಾರ್ಕ್ಸ್ ಫಸ್ಟ್ ಪ್ರಾಬ್ಲಮ್ ಆಗಿದೆ. ಓಕೆನಾ. ಸೊ 12 ಮಾರ್ಕ್ಸ್ ಫಸ್ಟ್ ಪ್ರಾಬ್ಲಮ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಸೊ ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಪ್ಲೀಸ್ ಆ ಒಂದು ಚಾನಲ್ಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಸೊ ಆ ಒಂದು ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಆ ಒಂದು ಚಾನಲ್ನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಈ ಒಂದು ಸಮ್ನ ಅಥವಾ ಸೊಲ್ಯೂಷನ್ನ ಮಾಡಿದರೆ ಫಸ್ಟ್ ನಾವು ಕ್ವಶನ್ನ ನೋಡೋಣ. ಏನಿದೆ ಅಂದರೆ ಸುರೇಶ್ ಸಬ್ಮಿಟ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಇನ್ಕಮ್ ಫಾರ್ ದಿ ಇಯರ್ ಎಂಡಿಂಗ್ 2023 ಅಂತ ಹೇಳಿದ್ದಾರೆ. ಸೊ ಸುರೇಶ್ ಅನ್ನೋ ಒಬ್ಬರು ಡೀಟೇಲ್ಸ್ ಅನ್ನೋದನ್ನ ನಮಗೆ ಕೊಡ್ತಾ ಹೋಗಿದ್ದಾರೆ. ಏನೇನು ಅಂದರೆ ಫಸ್ಟ್ ಒನ್ ಬಂದ್ಬಿಟ್ಟು he lives in a rented house. He pays a rent of ₹6,000 per month. He has sublet 1/3 portion of the house for ₹300 per month. He has undertaken the liability to pay the municipal tax ₹1,500 and down repairs of whole house ₹6,000 ಅಂತ ಹೇಳಿದಾರಲ್ವಾ. ಸೊ ಇದರ ಅರ್ಥ ಏನು ಅಂದರೆ ಫಸ್ಟ್ ಒನ್ ಇಂದಾನೆ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ. ಈಗ ಬರೀ ಫಸ್ಟ್ ಒನ್ ಮಾತ್ರ ಸಾಲ್ವ್ ಮಾಡೋಣ. ಯಾವ ರೀತಿ ಅಂದರೆ ಸೊ ನೋಡಿ, ಇಲ್ಲಿ ಸುರೇಶ್ ಅನ್ನೋರು ಒಂದು ಡೀಟೇಲ್ಸ್ನ ಕೊಟ್ಟಿರೋದಲ್ವಾ. ಸೊ ಸುರೇಶ್ ಅನ್ನೋರು ಒಂದು ಹೋಮಲ್ಲಿ ಇದ್ದಾರೆ, ಅಂದರೆ ಒಂದು ರೆಂಟೆಡ್ ಹೌಸಲ್ಲಿ ಇದ್ದಾರೆ. ಓಕೆನಾ. ಅವರು ಎಷ್ಟು ಪೇ ಮಾಡ್ತಿದ್ದಾರೆ ಅಂದರೆ ₹6,000 ಪರ್ ಮಂತ್ ಅಂತ ಹೇಳಿ ಪೇ ಮಾಡ್ತಿದ್ದಾರೆ. ಬಟ್ ಇವ್ರು ಇರೋದೇ ರೆಂಟೆಡ್ ಹೌಸಲ್ಲಿ. ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಅವ್ರ ಮನೆ ಇರೋದು ಸ್ವಲ್ಪ ದೊಡ್ಡ ಮನೆ ಅಂದ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಪೋರ್ಷನ್ ಖಾಲಿರುತ್ತೆ, ಅಲ್ಲಿ ಯಾರು ಯೂಸ್ ಮಾಡ್ತಿರಲ್ಲ ಆ ಒಂದು ಪೋರ್ಷನ್ನ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಪೋರ್ಷನ್ನೇ ಬಾಡಿಗೆಗಿರೋರೇ ಅವ್ರೇನು ಮಾಡ್ತಾರೆ ಅಂದರೆ ಇನ್ನೊಬ್ರಿಗೆ ಬಾಡಿಗೆ ಕೊಡ್ತಾರೆ. ಓಕೆನಾ. ಸೊ ಆ ಒಂದು ಬಾಡಿಗೆ ಕೊಟ್ಟಿರೋ ಅಮೌಂಟ್ ಇವ್ರಿಗೆ ಎಷ್ಟು ಬರ್ತಿದೆ ಅಂದರೆ ₹3,000 ಪರ್ ಮಂತ್ ಅಂತ ಹೇಳಿ ₹3,000 1 ಮಂತ್ಗೆ ಅಂತ ಹೇಳಿ ಬಾಡಿಗೆ ಇಸ್ಕೊಳ್ತಿದ್ದಾರೆ. ಓಕೆನಾ. ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇವರು ಮುನ್ಸಿಪಲ್ ಟ್ಯಾಕ್ಸ್ ಅನ್ನೋದು ಪೂರ್ತಿ ಇವರೇ ಕಟ್ತಿದ್ದಾರೆ ಸುರೇಶ್ ಅನ್ನೋರೆ. ಹಾಗೆ ರಿಪೇರ್ಸ್ ಚಾರ್ಜಸ್ ಅನ್ನೋದು ಫುಲ್ ಇವರೇ ಕಟ್ತಿದ್ದಾರೆ. ಓಕೆನಾ. ಇಷ್ಟು ನಮಗೆ ಕೊಟ್ಟಿರುವಂಥ ಒಂದು ಕ್ವಶನು. ಫಸ್ಟ್ ಒನ್ ಇಷ್ಟನ್ನು ಮಾತ್ರ ನಾನು ಇವಾಗ ಸಾಲ್ವ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಒಂದೊಂದೇ ಸ್ಟೆಪ್ಸ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಫುಲ್ ಕ್ವಶನ್ ಓದೋಕ್ಕಿಂತ ಮುಂಚೆ. ಸೊ ಇಲ್ಲಿ ನೀವು ಫೈನಲಾಗಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಗೊತ್ತಾ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆನಾ. ಬಿಕಾಸ್ ನಿಮಗೆ ಇವಾಗ ಒಂದೊಂದೇ ಸ್ಟೆಪ್ಸ್ನ ನಾನು ಮಾಡಿ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಪ್ರಾಪರಾಗಿ ಅರ್ಥ ಆಗ್ಬೋದು ಅಂತ ಹೇಳಿ ನನಗನ್ಸುತ್ತೆ. ಸೊ ಅದಕ್ಕೆ ಒಂದೊಂದೇ ಸ್ಟೆಪ್ಸ್ನ ಮಾಡ್ತೀನಿ. ಓಕೆನಾ. ಈಗ ಫಸ್ಟ್ ಸ್ಟೆಪ್ನ ನೀವು ನೋಡೋದಾದ್ರೆ ಸೇಮ್ ಆಸ್ ಇಟ್ ಈಸ್ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರೆ 4 ಮಾರ್ಕ್ಸ್ದು ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಇವಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಸಬ್ಲೆಟ್ ಇನ್ಕಮ್ನ ತಗೋಬೇಕಾಗುತ್ತೆ. ಸಬ್ಲೆಟ್ ಇನ್ಕಮ್ ಅಂದರೆ ಇವರೇ ಇರೋದು ಬಾಡಿಗೆಗೆ. ಸೊ ಇವರು ಇನ್ನೊಬ್ರು ಬಾಡಿಗೆ ಕೊಟ್ಟಿರ್ತಾರಲ್ಲ ಆ ಒಂದು ಇನ್ಕಮ್ನ ತಗೋಬೇಕಾಗುತ್ತೆ. ಸೊ ಎಷ್ಟು ರೂಪಾಯಿಗೆ ಬಾಡಿಗೆ ಕೊಡ್ತಿದ್ದಾರೆ ಅಂದರೆ 3,000 ಪರ್ ಮಂತ್. ಸೊ 3,000 ಇಂಟು 12 ಯಾಕೆ ಒಂದು ವರ್ಷಕ್ಕೆ 12 ಅಲ್ವಾ ಇರೋದು. ಸೊ ಅದಕ್ಕೆ 12ನ ತಗೊಳ್ತೀವಿ. ಸೊ 3,000 ಇಂಟು 12 ಮಾಡಿದಾಗ ₹36,000 ಬರುತ್ತೆ. ಓಕೆನಾ. ಇದು ಇವ್ರ ಮನೇಲೇ ಇದ್ಕೊಂಡು ಇವ್ರು ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟಿರ್ತಾರಲ್ಲ ಅವ್ರು ಪೇ ಮಾಡ್ತಿರೋ ಅಮೌಂಟು. ಬಟ್ ಇವ್ರು ಪೇ ಮಾಡ್ತಿರೋ ಅಮೌಂಟ್ ಎಷ್ಟಿದೆ? 3,000 ಪರ್ ಮಂತ್ ಅಂತ ಹೇಳಿದಾರಲ್ವಾ. ಸೊ 6,000 ಪರ್ ಮಂತ್ ಅಂತ ಹೇಳಿರೋದಲ್ವಾ. ಸೊ 6,000 ಇಂಟು ನೀವು 12 ಹಾಕಬೇಕಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂದರೆ 1/3 ಪೋರ್ಷನ್ನ ಸಬ್ಲೆಟ್ ಮಾಡಿರೋದಲ್ವಾ. ಸೊ ಅದಕ್ಕೆ 1/3 ಮಾಡಿದಾಗ ನಿಮಗೆ 2,000 ಬರುತ್ತೆ. 2,000 ಇಂಟು 12 ಮಾಡ್ತೀರಿ. ಯಾಕೆ 1/3 ಯಾಕೆ ಮಾಡಿದ್ರಿ ಅಂದರೆ ಸಬ್ಲೆಟ್ ಆಗಿರೋ ಪೋರ್ಷನ್ನು ಅದನ್ನು ಹಂಗೆ ಇಂಟು ಮಾಡ್ಕೊಂಡಾಗ ನಿಮ್ಗೆ ಆನ್ಸರ್ ಬರೋದು. ಅದನ್ನು ಇಂಟು 12 ಮಾಡಿದಾಗ ನಿಮಗೆ ₹24,000 ಬರುತ್ತೆ. ಓಕೆನಾ. ಇನ್ನು ಮುನಿಸಿಪಲ್ ಟ್ಯಾಕ್ಸ್ ಮತ್ತು ರಿಪೇರ್ಸ್ನ ಇವ್ರು ಪೇ ಮಾಡ್ತಿರೋದು ಅಂತ ಹೇಳಿದ್ದಾರೆ. ಮುನಿಸಿಪಲ್ ಟ್ಯಾಕ್ಸ್ ಎಷ್ಟಿದೆ? 1,500. ರಿಪೇರ್ಸ್ 6,000. 1,500 6,000 ತಗೊಳ್ತೀರಾ. ಎಷ್ಟು ಮಾತ್ರ ಇವ್ರು ಪೇ ಮಾಡಬೇಕು ಅಂದರೆ 1/3 ಮಾತ್ರ ಇವ್ರು ಪೇ ಮಾಡಬೇಕು. ಸೊ ಅದಕ್ಕೆ 1/3 ಮಾಡ್ಕೊಂಡಾಗ ಮುನಿಸಿಪಲ್ ಟ್ಯಾಕ್ಸ್ ಬಂದುಬಿಟ್ಟು 500, ರಿಪೇರ್ಸ್ ಬಂದುಬಿಟ್ಟು 2,000. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮ್ಗೆ ಔಟರ್ ಕಾಲಮಿಗೆ ಬಂದು ₹9,500 ಬರುತ್ತೆ. ಓಕೆನಾ. ಇದು ಫಸ್ಟ್ ಒನ್. ಇನ್ನು ಸೆಕೆಂಡ್ ಒನ್ ನೀವು ನೋಡಿದ್ರೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶಲ್ಲಿ ಇದೆ ಅಗ್ರಿಕಲ್ಚರಲ್ ಲ್ಯಾಂಡು. ಈಗ ನಾವು ಅಮೌಂಟ್ ಕೊಡಬೇಕಾ ಕೊಡಬಾರ್ದಾ ಅಂತ ಹೇಳಿ ಗೊತ್ತಾಗುತ್ತಲ್ವಾ.
ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್ನ ನಾವು ತೊಗೊಳ್ತೀವಿ, ಇದು ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್ ಅಂತ ಹಾಕಿ 20,000 rupees ಆಸ್ ಇಟ್ ಈಸ್ ಬರ್ಕೊಳ್ತೀವಿ. ಓಕೆನಾ. ನೆಕ್ಸ್ಟು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಏನಾದ್ರು ಡಿವಿಡೆಂಡ್ ಕೊಡ್ತಿದ್ದಾರೆ ಅಂದರೆ ಅದೇನಾಗುತ್ತೆ ಅಂದರೆ 4,000 ಅಂತ ಹೇಳಿದ್ದಾರೆ ಅಲ್ವಾ. ಸೊ 4,000ನ ಡೈರೆಕ್ಟಾಗಿ ಬರೀತೀರಾ, ಬಟ್ ಇಲ್ಲಿ TDS ಅನ್ನೋದಿರಲ್ಲ, ನೋ TDS ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಅದನ್ನು ಡೈರೆಕ್ಟಾಗಿ ಅಮೌಂಟ್ ಅನ್ನೋದನ್ನ ಹಾಕೊಳ್ತೀರಾ. ಇನ್ನು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹಿ ಹೋಲ್ಡ್ಸ್ ಎ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್. ಏನೇನೆಲ್ಲ ಇನ್ವೆಸ್ಟ್ಮೆಂಟ್ನ ಇವರು ಹೋಲ್ಡ್ ಮಾಡ್ತಿದ್ದಾರೆ ಅಂದರೆ 1,00,000 9% ಟ್ಯಾಕ್ಸ್ ಫ್ರೀ ಅನ್ನೋದು ನಿಮಗೆ ಮೀನು. ಟ್ಯಾಕ್ಸ್ ಫ್ರೀ ಇದ್ರೆ ನೀವೇನು ಮಾಡಬೇಕು ಅಂದರೆ TDSನ ಕೊಡಲೇಬೇಕಾಗುತ್ತೆ. ಓಕೆನಾ. ಕಮರ್ಷಿಯಲ್ ಸೆಕ್ಯೂರಿಟೀಸ್ ನಾಟ್ ಲಿಸ್ಟೆಡ್ ಅಂತ ಹೇಳಿದ್ದಾರೆ. ಅವಾಗ ನೀವು ಏನು ಮಾಡಬೇಕು ಅಂದರೆ 1,00,000 ಇಂಟು 9% ಮಾಡಿದಾಗ ನಿಮ್ಗೊಂದು ಅಮೌಂಟ್ ಬರುತ್ತೆ. ಆ ಅಮೌಂಟ್ ಮೇಲೆ 10%ನ ಟ್ಯಾಕ್ಸ್ ಫ್ರೀ ಅಂದರೆ ಟ್ಯಾಕ್ಸ್ TDS ಆಗಿ ಮೈನಸ್ ಮಾಡಬೇಕಾಗುತ್ತೆ. ಹೆಂಗೆ ಅಂದರೆ ಸೊ ನೋಡಿ ಇಲ್ಲಿ 9,000 ಇಂಟು 1,00,000 ಇಂಟು 9% ಮಾಡಿದಾಗ 9,000 ಬರುತ್ತೆ. 9,000 ಇಂಟು 100 ಡಿವೈಡೆಡ್ ಬೈ 90 ಹೇಗೆ ಬಂತು? 100 ಮೈನಸ್ 10ನ ಮಾಡ್ತೀವಿ. ಸೊ 10 ಬಂದು ಯಾವುದು? 10 ಅವರೇ ಹೇಳಿದ್ದಾರೆ ನಾಟ್ ಲಿಸ್ಟೆಡ್ ಅಂತ ಹೇಳಿ. ಸೊ 10ನ ತಗೊಳ್ತೀವಿ. ಸೊ ಅವಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 10,000 rupees ಬರುತ್ತೆ. ಅದರ ಜೊತೆಗೆ ಇನ್ನೂ 2 ಡೀಟೇಲ್ಸ್ ಕೊಟ್ಟಿದ್ದಾರೆ. 30,000 7% ಡಿಬೆಂಚರ್ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟಾಗಿ ತಗೊಳ್ತೀರಾ 30,000 ಇಂಟು 7% 2,100. ಯಾಕೆ ಡೈರೆಕ್ಟಾಗಿ ತಗೊಂಡು ಅಂದರೆ ಏನು? ಬಿಕಾಸ್ ಅವರೇ ಡೈರೆಕ್ಟಾಗಿ ಪರ್ಸೆಂಟೇಜ್ ಕೊಟ್ಟಿರೋ ರೀಸನಿಂದ ಮಾತ್ರ ನಾವು ಡೈರೆಕ್ಟಾಗಿ ತಗೊಳ್ತೀವಿ. ಓಕೆನಾ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು 72,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ LIC ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ಕೂಡ TDSನ ಕಂಪಲ್ಸರಿಯಾಗಿ ಕೊಡಲೇಬೇಕು. ಸೊ 72,000 ಇಂಟು 10% ಮಾಡಿದಾಗ 7,200 ಬರುತ್ತೆ. ಸೊ 10% TDS ಆಗಿರೋ ರೀಸನಿಂದ 100 ಡಿವೈಡೆಡ್ ಬೈ 90 ಮಾಡಿದಾಗ ನಿಮಗೆ 8,000 rupees ಅನ್ನೋದು ಸಿಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 10% UP ಸ್ಟೇಟ್ ಬಾಂಡ್ಸ್ ಅಂತ ಹೇಳಿದರೆ 10,000 ಇಂಟು 10 ಮಾಡಿದಾಗ ನಿಮಗೆ 1,000 rupees ಬರುತ್ತೆ. ಇಂಟ್ರೆಸ್ಟ್ ಸೇವಿಂಗ್ ಬ್ಯಾಂಕು ಡೈರೆಕ್ಟಾಗಿ ಅಮೌಂಟ್ ತಗೋಬೇಕು ಬಿಕಾಸ್ ಕಡಿಮೆನೇ ಇರೋ ರೀಸನಿಂದ. ಸೊ ಡೈರೆಕ್ಟಾಗಿ 1,000 ತಗೊಳ್ತೀರಾ. ಆನರಿಯಮ್ ರಿಸೀವ್ ಫ್ರಮ್ ರೈಟಿಂಗ್ ಆ್ಯಂಡ್ ಆರ್ಟಿಕಲ್ಸ್ ಇನ್ ಮ್ಯಾಗ್ಝಿನ್. ಸೊ ಮ್ಯಾಗ್ಝಿನಿಂದ ರಿಸೀವ್ ಆಗಿರೋ ಆರ್ಟಿಕಲ್ಸ್ ಬಂದುಬಿಟ್ಟು ಡೈರೆಕ್ಟಾಗಿ ಅಮೌಂಟ್ ತಗೊಳ್ತೀರಾ. ನೆಕ್ಸ್ಟು ಈಸ್ ಆನ್ ಎಕ್ಸಾಮಿನರ್ ದ ನಂಬರ್ ಆಫ್ ಯೂನಿವರ್ಸಿಟೀಸ್ ರಿಸೀವ್ಡ್ 10,000 ಆಸ್ ಅ ರೆಮ್ಯುನರೇಷನ್. ಸೊ ರೆಮ್ಯುನರೇಷನ್ ಅಂತ ಬಂದಿರೋ 10,000 ರೂಪಾಯಿನೂ ಕೂಡ ಡೈರೆಕ್ಟಾಗಿ ಬರೀತೀರಾ. ಇಷ್ಟೇ ನಮಗೆ ಕೊಟ್ಟಿರುವಂಥ ಒಂದು ಪ್ರಾಬ್ಲಮ್ಮು. ಸೊ ಇದಾದಮೇಲೆ ನೀವೇನು ಮಾಡಬೇಕು ಅಂದರೆ ಇಷ್ಟು ಅಮೌಂಟ್ನ ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಟ್ಯಾಕ್ಸೆಬಲ್ ಇನ್ಕಮ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಟೋಟಲ್ ಟ್ಯಾಕ್ಸೆಬಲ್ ಇನ್ಕಮ್ ಬಂದು 66,600 rupees ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಪಾರ್ಟ್ 12 marks ಫಸ್ಟ್ ಪ್ರಾಬ್ಲಮ್ ಆಗಿದೆ. 12 marks ಸೆಕೆಂಡ್ ಪ್ರಾಬ್ಲಮ್ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.